ಕ್ಯಾರೆಟಾಗೆ ಕಾಯನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಒಂದು ಜ್ಯೂಸನ್ನು ಮಾಡೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಹಾಫ್ ಕಾಯನ್ನು ತಗೊಂಡಿದ್ದೀನಿ. ಹಾಫ್ ಅಂತ ಹೇಳಿದ್ರೆ ಹಾಫ್ ಕಾಯಲ್ಲೂ ಹಾಫ್ ತಗೊಂಡಿದ್ದೀನಿ. ಹೆಚ್ಚಾಗಿ ಕಾಯನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಹೊಟ್ಟೆ ಹೆವಿ ಅಂತ ಅನಿಸುತ್ತೆ. ಹಾಗಾಗಿ ಒಂದು ಸ್ವಲ್ಪ ತಗೊಂಡ್ರೆ ಸಾಕಾಗುತ್ತೆ. ಮೊದಲಿಗೆ ಇಲ್ಲಿ ಎರಡನ್ನೂ ಕಟ್ ಮಾಡಿ ಇಟ್ಕೊಂಡು ಕಾಯನ್ನು ಸಪ್ರೇಟಾಗಿ ರುಬ್ಬಿ ನಾನು ಹಾಲನ್ನು ತಗೊಳ್ತಾ ಇದ್ದೀನಿ. ಇವಾಗ ಸಾಮಾನ್ಯವಾಗಿ ಸ್ಮೂತಿಗಳನ್ನು ಅಥವಾ ಜ್ಯೂಸ್ಗಳನ್ನು ಮಾಡುವಂಥ ಟೈಮಲ್ಲಿ ಹಾಲುಗಳನ್ನು ಯೂಸ್ ಮಾಡ್ತಾರಲ್ಲ, ಈ ವೆಯ್ಟ್ ಲಾಸ್ ಮಾಡ್ತಕ್ಕಂಥವ್ರು ಯಾವುದೇ ರೀತಿಯಾದಂತಹ ಈ ಮಿಲ್ಕ್ ಪ್ರಾಡಕ್ಟನ್ನು ಯೂಸ್ ಮಾಡೋದು ಬೇಕಿಲ್ಲ. ಅದ್ರ ಬದಲು ಈ ರೀತಿಯಾದಂತಹ ಬಾದಾಮಿಯನ್ನು ಯೂಸ್ ಮಾಡ್ಕೊಂಡು ಬಾದಾಮಿ ಹಾಲು ಅಥವಾ ಈ ಪೇಸ್ಟ್ ಮಾಡೋವಂಥ ಸಂದರ್ಭದಲ್ಲಿ ಗೋಡಂಬಿಯನ್ನು ಯೂಸ್ ಮಾಡಿಕೊಂಡ್ರೆ ಅದೇ ಒಂದು ಹಾಲಿನ ರೀತಿಯಾದಂಥ ಟೆಕ್ಸ್ಚರನ್ನು ಕೊಡುತ್ತೆ. ಹಾಗೆಯೇ ಕೊಕೊನಟ್ ಮಿಲ್ಕ್ ಕೂಡ ಯೂಸ್ ಮಾಡಿಕೊಂಡು ನಾವು ಸ್ಮೂತಿಗಳನ್ನು ಮಾಡ್ಕೋಬೋದು. ಇದು ಬೆಸ್ಟ್ ಆಪ್ಷನ್ನು. ಇವಾಗ ಅದೇ ಒಂದು ಮಿಕ್ಸಿ ಜಾರ್ಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಕ್ಯಾರೆಟು ಹಾಗೆ ನೈಟ್ ನೆನೆಸಿ ಇಟ್ಕೊಂಡಿದ್ದಂತಹ ಡ್ರೈ ಫ್ರೂಟ್ಸ್ಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು 5-6 ಗೋಡಂಬಿ ಹಾಗೆಯೇ ಸ್ವೀಟ್ಗೆ ಅಂತೇಳಿ ಅಂಜೂರವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಬಾದಾಮಿಯನ್ನು ಸಿಪ್ಪೆ ಸುಲಿದು ಸೇರಿಸ್ಕೊಳ್ತಾ ಇದ್ದೀನಿ. ಫಸ್ಟು ಅದನ್ನು ನೀಟಾಗಿ ರುಬ್ಕೊಂಡು ಅದಾದ ನಂತರ ಅದಕ್ಕೆ ಕಾಯಿ ಹಾಲನ್ನು ಸೇರಿಸ್ಕೊಂಡು ಮತ್ತೊಂದು ಟೈಮ್ ರುಬ್ಕೊಂಡ್ರೆ ಯಾವುದೇ ರೀತಿಯಾದಂಥ ಹಾಲಿನ ಅವಶ್ಯಕತೆಯೂ ಇರಲ್ಲ, ಯಾವುದೇ ರೀತಿಯಾದಂತಹ ಸ್ವೀಟ್ ಅವಶ್ಯಕತೆಯೂ ಇರಲ್ಲ. ಅದ್ರ ಮೇಲೆ ಸ್ವಲ್ಪ ಗಾರ್ನಿಷ್ಗೆ ಅಂತೇಳಿ ಮ್ಯೂಸ್ಲಿಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ.